ಕೇರಳದಲ್ಲಿ ನಡೆದಿರುವಂತಹ ದುರಂತದ ಸ್ಥಳದಲ್ಲಿದ್ದೀನಿ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಇದು ಕೇರಳದ ಚೂರಲ್ಮಲ್ ಪ್ರದೇಶ. ಇದೇ ಪ್ರದೇಶದಲ್ಲಿ ಈಗ ಗುಡ್ಡ ಕುಸಿದಿರುವಂತಹ ಸ್ಥಳದಲ್ಲಿ ನಾವಿದ್ದೀವಿ. ನೀವು ರಕ್ಷಣೆ ಮಾಡಿದ್ದನ್ನು ಕೂಡ ಗಮನಿಸ್ತಿರ್ಬೋದು. ನಿಜಕ್ಕೂ ಅಕ್ಷರಶಃ ಇದು ಸ್ಮಶಾನದಂತೆ ಕಾಣ್ತಿದೆ. ಇಲ್ಲಿ ಏನಾಗಿದೆ, ಏನಾಗ್ತಿದೆ ಅನ್ನೋದು ಯಾರೊಬ್ರಿಗೂ ಕೂಡ ಗೊತ್ತಿಲ್ಲ. ಇಲ್ಲೊಂದು ದೊಡ್ಡ ಗುಡ್ಡ ಇತ್ತು, ಇದು ಮುಖ್ಯ ರಸ್ತೆ ಕೂಡ ಇತ್ತು. ಇಡೀ ಗುಡ್ಡವೇ ಈಗ ಕುಸಿದು ಬಿದ್ದಿದೆ. ಆ ಗುಡ್ಡದ ಅಡಿಯಲ್ಲಿಯೇ ಸದ್ಯ ಸುಮಾರು 80ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರೋದು. ಇನ್ನು ಹಲವು ಮಂದಿ ಈ ಸ್ಥಳದಲ್ಲಿದ್ದು ಹಲವರನ್ನ ರಕ್ಷಣೆ ಮಾಡುವಂತಹ ಕಾರ್ಯ ಈಗ ಸದ್ಯ ಭರಾಟೆಯಿಂದ ಸಾಗ್ತಿದೆ. ಕೇರಳದ ಸ್ಥಳೀಯ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿಗಳು ಸೇರಿದಂತೆ ಪ್ರತಿಯೊಬ್ಬರು ಕೂಡ ಇಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಿದ್ದಾರೆ. ಬೆಳಗಿನಿಂದಲೂ ಕೂಡ ರೆಸ್ಕ್ಯೂ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಅಂದ್ರೆ ಆ ಬದಿಯಲ್ಲಿ ಇರುವಂತಹ ಹಲವರನ್ನ ರಕ್ಷಣೆ ಮಾಡಿ ಅವರನ್ನ ಈ ಒಂದು ಸ್ಥಳಕ್ಕೆ ಕರೆದುಕೊಂಡು ಬರಲಾಗ್ತಿದೆ. ಹಗ್ಗದ ಮೂಲಕ ಅವರಿಗೆ ಕಟ್ಟಿ ಅವರನ್ನ ಸಂರಕ್ಷಣೆ ಮಾಡಲಾಗ್ತಿದೆ. ನೀವು ದೃಶ್ಯದಲ್ಲಿ ನೇರವಾಗಿ ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಂತೇಳಿ. ಕೇರಳ, ಕರ್ನಾಟಕ, ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ಭಾಗದ NDRF ಅಧಿಕಾರಿಗಳ ತಂಡ ಸದ್ಯ ಆ ರಕ್ಷಣೆ ಕಾರ್ಯದಲ್ಲಿ ತೊಡಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಅಲ್ಲಿ ಆ ಬದಿಯಲ್ಲಿ ಇದ್ದಂತಹ ಒಬ್ಬ ಮಹಿಳೆಯನ್ನ ಸದ್ಯ ಈಗ ಈ ಒಂದು JCB ಯಂತ್ರದಲ್ಲಿ ಕಟ್ಟಿರುವಂತಹ ಕಬ್ಬಿಣದ ಹಗ್ಗದ ಮೂಲಕ ಆಕೆಯನ್ನ ಕರೆದುಕೊಂಡು ಬರಲಾಗ್ತಿದೆ. ನದಿ ನೀರಿನಲ್ಲಿ ಮಹಿಳೆ ಕೊಚ್ಚಿ ಹೋಗಬಾರದು ಅನ್ನೋ ಕಾರಣಕ್ಕೆ ಸದ್ಯ ಇಲ್ಲಿ ಎಲ್ಲರೂ ಕೂಡ ಬಿಗಿ ಕ್ರಮಗಳನ್ನ ಕೈಗೊಂಡು ಆ ಮಹಿಳೆಯನ್ನ ರಕ್ಷಣೆ ಮಾಡ್ತಿದ್ದಾರೆ. ಆತಂಕದಲ್ಲಿಯೇ ಆ ಮಹಿಳೆ ಆ ಬದಿಯಿಂದ ಈ ಬದಿಗೆ ಬರ್ತಿದ್ದಾರೆ. ಸದ್ಯ ಈ ಬದಿಗೆ ಬಂದಂತಹ ಮಹಿಳೆಯನ್ನ ಇಲ್ಲಿರುವಂತಹ NDRF ತಂಡದ ಸದಸ್ಯರುಗಳು ಆಕೆಗೆ ಕಟ್ಟಿದಂತಹ ಅಂದ್ರೆ ಹೊಟ್ಟೆಯ ಬಗ್ಗೆ ಕಟ್ಟಿದಂತಹ ಹಗ್ಗವನ್ನ ಬಿಚ್ಚಿ ಆ ಮಹಿಳೆಯನ್ನ ರಕ್ಷಣೆ ಮಾಡ್ತಿದ್ದಾರೆ. ರಕ್ಷಣೆ ಮಾಡುವುದರ ಜೊತೆಗೆ ಸದ್ಯ ಇಲ್ಲಿ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಈ ಗುಡ್ಡದ ಅಡಿಯಲ್ಲಿ ಎಷ್ಟು ಮಂದಿ ಮೃತಪಟ್ಟಿದ್ದಾರೆ, ಯಾವ ರೀತಿ ಅವಶೇಷಗಳು ಇವೆ ಎನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ. ನಿನ್ನೆ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು. ಆದರೆ ಈಗ ಗುಡ್ಡ ಕುಸಿದ ಪರಿಣಾಮವಾಗಿ ಎಲ್ಲ ಸ್ಥಳವೂ ಕೂಡ ಸರ್ವನಾಶ ಆಗಿದೆ. ಹಾಗಾಗಿ ಈ ಸ್ಥಳದಲ್ಲಿ ರಕ್ಷಣಾ ಕಾರ್ಯ ಸದ್ಯ ಭರದಿಂದ ಸಾಕ್ತಿದ್ದು ಪ್ರತಿಯೊಬ್ಬರ ರಕ್ಷಣೆ ಕೂಡ ಮಾಡಲಾಗ್ತಿದೆ. ಆ ಬದಿಯಿಂದ ಈ ಬದಿಗೆ ಬಂದಂತಹ ಮಹಿಳೆಯನ್ನ ಉಪಚರಿಸಲಾಗ್ತಿದೆ. ಆಕೆಗೆ ಫಸ್ಟ್ ಏಡ್ ಚಿಕಿತ್ಸೆಯನ್ನು ನೀಡಿ ನಂತರ ಆಕೆಯನ್ನ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರೆದೊಯ್ಯುವಂತಹ ಕೆಲಸಕ್ಕೆ ಮುಂದಾಗ್ತಿದ್ರೆ. ಮಳೆಯನ್ನು ಲೆಕ್ಕಿಸದಂತೆ ಕೇರಳ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಜೊತೆಗೆ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶದ NDRF ತಂಡದ ಅಧಿಕಾರಿಗಳು ಸದ್ಯ ಈ ಒಂದು ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. ಒಂದೆಡೆ ಕತ್ತಲು ಆವರಿಸ್ತಿದೆ, ಮತ್ತೊಂದೆಡೆ ವರ್ಣದೇವ ಕೃಪೆ ತೋರ್ತಿಲ್ಲ. ಹೀಗಾಗಿ ಕೇರಳದ ಚೂರಲ್ಮಲ್ ಈ ಗುಡ್ಡ ಪ್ರದೇಶದ ಆವರಣ ಇನ್ನೂ ಕೂಡ ಕಾರ್ಯಾಚರಣೆಯಲ್ಲಿ ನಿರತವಾಗಿದೆ. ಈ ಕಾರ್ಯಾಚರಣೆಯ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇರಬಹುದು. ಎರಡೂ ಬದಿಗಳಲ್ಲಿ ಸದ್ಯ ಕಾರ್ಯಾಚರಣೆ ನಡೀತಿದೆ. ಇಲ್ಲಿ ತಾತ್ಕಾಲಿಕವಾಗಿ ಬೆಳಕುಗಳ ವ್ಯವಸ್ಥೆ ಅಂದ್ರೆ ದೀಪದ ವ್ಯವಸ್ಥೆಗಳನ್ನ ಮಾಡಲಾಗ್ತಿದೆ. ಗುಡ್ಡ ಕುಸಿದ ಜಾಗದಲ್ಲಿ ಈಗ ಏನೂ ಕೂಡ ಉಳಿದಿಲ್ಲ. ಎಲ್ಲ ಅವಶೇಷಗಳ ಇದೆ. ಆ ಅವಶೇಷಗಳು ಕೂಡ ರಭಸವಾಗಿ ಹರಿಯುತ್ತಿರುವಂತಹ ಕೃತಕವಾಗಿ ಸೃಷ್ಟಿಯಾಗಿರುವಂತಹ ನೀರಿನಲ್ಲಿ ಅಂದ್ರೆ ಜಲಪಾತದ ರೀತಿ ಹರಿಯುತ್ತಿರುವಂತಹ ನದಿಯಲ್ಲಿ ಎಲ್ಲವೂ ಕೂಡ ಕೊಚ್ಚಿ ಹೋಗಿದೆ. ಇಲ್ಲಿ ಅಳುದುಳಿದ ವಸ್ತುಗಳು ಹಾಗೂ ತಮಗೆ ಬೇಕಾದಂತಹ ಮೂಲ ದಾಖಲಾತಿಗಳನ್ನ ಇಟ್ಕೊಂಡು ಒಂದಷ್ಟು ಮಂದಿ ಜೀವವನ್ನ ಕೈಲಿಟ್ಕೊಂಡು ಕಾಯ್ತಾ ಇದ್ದಾರೆ. ಅವರೆಲ್ಲರನ್ನು ಕೂಡ ರಕ್ಷಣೆ ಮಾಡಲಿಕ್ಕಾಗಿ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಹಾಗೂ ಬೇರೆ ಬೇರೆ ಭಾಗದಿಂದ ಬಂದಿರುವಂತಹ NDRF ತಂಡದ ಅಧಿಕಾರಿಗಳು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಸದ್ಯ ಇಲ್ಲಿ ಅಂದ್ರೆ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಿರ್ಬೋದು. ಆ ಭಾಗದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿಯನ್ನ ಸದ್ಯ ಈಗ ರೆಸ್ಕ್ಯೂ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ರೆಸ್ಕ್ಯೂ ಮಾಡುವುದರ ಜೊತೆಗೆ ಆತನ ರಕ್ಷಣೆಯನ್ನ ಮಾಡಬೇಕು ಅಂತೇಳಿ ನಿರತರಾಗಿದ್ದಾರೆ. ಇನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಇಲ್ಲಿ ಅಂದ್ರೆ ರೆಸ್ಕ್ಯೂ ಮಾಡುವಂತಹ ತಂಡದವರು ಆ ವ್ಯಕ್ತಿಯನ್ನ ಅಂದ್ರೆ ಪ್ರಾಣದ ಹಂಗನ್ನ ತೊರೆದು ಬರ್ತಿರುವಂತಹ ವ್ಯಕ್ತಿಯನ್ನ ತಮ್ಮ ಪ್ರಾಣದ ಹಂಗು ತೊರೆದು ಅವರು ಕೂಡ ರಕ್ಷಣೆ ಮಾಡ್ತಿದ್ದಾರೆ. ಎರಡೂ ಬದಿಗಳಲ್ಲಿ ಸದ್ಯ ರಕ್ಷಣಾ ಕಾರ್ಯ ಈಗ ಜೋರಾಗಿರೋದು. ಒಂದೆಡೆ ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿರುವಂತಹ ವ್ಯಕ್ತಿಯನ್ನ NDRFನ 150ಕ್ಕೂ ಹೆಚ್ಚು ಮಂದಿಯ ತಂಡ ರಕ್ಷಣೆ ಮಾಡ್ತಿದ್ದಾರೆ. ಅವ್ರನ್ನ ರಕ್ಷಣೆ ಮಾಡಿ ತಕ್ಷಣ ಅಸ್ವಸ್ಥರಾಗಿದ್ರೆ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿ ಅವ್ರನ್ನ ಆಂಬ್ಯುಲೆನ್ಸ್ ಮೂಲಕ ಮಪ್ಪಾಡಿಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಕೆಲಸಕ್ಕೆ ಮುಂದಾಗ್ತಿದೆ. ಮತ್ತೊಂದೆಡೆ ನೀರಿನ ರಭಸ ಹೆಚ್ಚಾಗಿದ್ರು ಕೂಡ ನೀರಿನಲ್ಲಿ ಸೇತುವೆ ರೀತಿ ಪ್ರತಿಯೊಬ್ಬರು ಕೂಡ
ಅಡ್ಡಗಟ್ಟಿ ನಿಂತಿದ್ದಾರೆ. ಅಡ್ಡಗಟ್ಟಿ ನಿಂತಿರುವುದರ ಜೊತೆಗೆ ಪ್ರತಿಯೊಬ್ಬರನ್ನು ಕೈ ಹಿಡಿದು ಅವರನ್ನ ಕಳುಹಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. 2 JCBಗಳಲ್ಲಿ ಬೃಹದಾಕಾರದ ವೈರ್ಗಳನ್ನ ಅಂದ್ರೆ ಕಬ್ಬಿಣದ ವೈರ್ಗಳನ್ನ ಅಳವಡಿಸಿ ರೆಸ್ಕ್ಯೂ ಮಂದಿಯಲ್ಲಿ ಓರ್ವ ಮಗು ಕೂಡ ಇತ್ತು. ಮಗು ಶಾಲೆಗೆ ಹೋಗಿತ್ತು ಅಂತೇಳಿ ಆತ ಕಣ್ಣೀರನ್ನ ಇಡುವಂತಹ ಕೆಲಸಕ್ಕೆ ಮುಂದಾಗಿದ್ದ. ಆತ ಕಣ್ಣೀರನ್ನ ಇಟ್ಟು ಅಳುವಂತ ಕೆಲಸಕ್ಕೆ ಮುಂದಾಗಿದ್ದ. ಇನ್ನು ನೀವು ದೃಶ್ಯದಲ್ಲಿ ನೋಡ್ತಿರಲ್ಲ, ಬೃಹದಾಕಾರದ ಬಂಡೆಗಳು ಹಾಗೂ ಮರಳು. ಇದು ಬೃಹದಾಕಾರದ ಗುಡ್ಡ ಆಗಿತ್ತು. ಈ ಗುಡ್ಡ ಈಗ ನಾಮಾವಶೇಷ ಆಗಿದೆ. ಇನ್ನು ಈ ಸ್ಥಳದಲ್ಲೇ ಈಗಾಗಲೇ ಕತ್ತಲು ಕವಿದಿದೆ. ಕತ್ತಲು ಕವಿದೋದ್ರ ಜೊತೆಗೆ ಮಳೆ ಕೂಡ ವ್ಯಾಪಕವಾಗಿ ಬರ್ತಿದೆ. ಹಾಗಾಗಿ ಮಳೆಯಿಂದ ರಕ್ಷಣೆ ಮಾಡುವ ಉದ್ದೇಶದಿಂದಾಗಿ ರಾತ್ರಿ ಇಡೀ ಕಾರ್ಯಾಚರಣೆಯನ್ನ ಮಾಡ್ಲಿಕ್ಕಾಗಿ ಅಧಿಕಾರಿಗಳು ನಿರತರಾಗಿದ್ದಾರೆ. ಹೀಗಾಗಿ ಒಂದು ಬದಿಯಲ್ಲಿ ರಸ್ತೆಗೆ ಅಡ್ಡಲಾಗಿ ಅಂದ್ರೆ ನದಿಗೆ ಅಡ್ಡಲಾಗಿ ವ್ಯಕ್ತಿಗಳು ಪರಸ್ಪರ ಕೈಯನ್ನ ಹಿಡಿದು ವ್ಯಕ್ತಿಗಳನ್ನ ಮೇಲೆತ್ತಿಸುವಂತಹ ಕೆಲಸಕ್ಕೆ ಮುಂದಾಗಿದ್ರೆ, ಮತ್ತೊಂದೆಡೆ ಕ್ರೇನ್ನ ಮೂಲಕ ಈ ವೈರ್ನ ಮೂಲಕ ಟ್ರಾಲಿಯನ್ನ ಹಾಕಿ ಹಲವರನ್ನ ಮೇಲೆ ಎತ್ತುವಂತಹ ಕೆಲಸಕ್ಕೆ, ಮೇಲೆ ತೆಗೆದುಕೊಂಡು ಬರುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ ಎಲ್ಲರ ರಕ್ಷಣೆಯಲ್ಲಿ ನಿರತರಾಗಿದ್ದಾರೆ. ಚೂರ್ಮಲ್ಲರ್ನಿಂದ ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.